ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಜನ ಹೆಣ್ಮಕ್ಳು ತುಂಬಾನೇ ಅನುಭವಿಸ್ತಾ ಇರೋ ಕಷ್ಟ ಈಗ ಮದ್ವೆಲಿ ಏನಪ್ಪಾ ಅಂತ ಹೇಳಿದ್ರೆ ಅತ್ತೆ ಮಾವ ಕಾಟ. ಎಷ್ಟೋ ಸತಿ ಹೆಣ್ಮಕ್ಳು ಏನು ಮಾತಾಡಿರಲ್ಲ, ಅಥವಾ ಹೆಣ್ಮಕ್ಳಿಗಂತ ಅಲ್ಲ ಗಂಡ್ಮಕ್ಳು ಕೂಡ ಈ ಇನ್ಲಾಸ್ ಟಾಕ್ಸಿಕ್ ರಿಲೇಶನ್ಶಿಪ್ ತುಂಬಾನೇ ಕಾಡ್ತಾ ಇರುತ್ತೆ. ಹಾಗಂತ ನಾನು ಇನ್ಲಾಸ್ ಕೆಟ್ಟವರು ಅಂತ ಹೇಳ್ತಲ್ಲ, ಅಥವಾ ಅತ್ತೆ ಮಾವ ಕೆಟ್ಟವರು ಅಂತ ಹೇಳ್ತಲ್ಲ. ಆದ್ರೆ ಈ ಸಮಸ್ಯೆನ ಹೇಗೆ ಎದುರಿಸೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಗೆಲ್ರಿಗೂ ಗೊತ್ತು, ಸಮಸ್ಯೆ ಇದೆ ಅಂತ ಹೇಳಿ ನಾವು ಎಲ್ಲೂ ಎಸ್ಕೇಪ್ ಆಗ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆದ್ರೆ ಆ ಸಮಸ್ಯೆನ ಫೇಸ್ ಮಾಡಿ ಆ ಸೊಲ್ಯೂಷನ್ ಕಂಡುಹಿಡಿಯೋದಿದೆಯಲ್ವಾ, ಅದು ನಿಜವಾದ ಧೈರ್ಯತನ. ಈಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ, ಕೆಲವು ಸತಿ ಏನಾಗುತ್ತೆ, ಕಷ್ಟಪಟ್ಟು ಮಗನನ್ನ ಸಾಕಿರ್ತಾರೆ ಅಥವಾ ಕಷ್ಟಪಟ್ಟು ಮಗಳನ್ನ ಸಾಕಿರ್ತಾರೆ. ಮತ್ತೊಬ್ರು ಇನ್ನೊಂದು ಲೈಫಲ್ಲಿ ಇನ್ನೊಂದು ಹೆಣ್ಣು ಆ ಮಗನಿಗೆ ಪ್ರಯಾರಿಟಿ ಕೊಡ್ತಾ ಇದ್ದಾಳೆ, ಅಥವಾ ನನ್ನ ಮಗ ಇನ್ನೊಂದು ಹೆಣ್ಣಿಗೆ ಪ್ರಯಾರಿಟಿ ಕೊಡ್ತಿದ್ದಾಳೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಸಣ್ಣ ಕಡೆ ತಾಯಿಗೆ ಎಲ್ಲೋ ಒಂದ್ ಕಡೆ ಮಗನ್ನ ಕಳ್ಕೊತಾ ಇದೀನಿ ಅನ್ನೋ ಭಯ, ಇನ್ಸೆಕ್ಯೂರಿಟಿ ಕಾಡುತ್ತೆ. ಆ ಜಾಗದಲ್ಲಿ ನಾವಿದ್ರು ಕೂಡ ನಮಗೂ ಹೀಗೆ ಅನ್ಸತ್ತೆ. ಯಾಕಂತ ಹೇಳಿದ್ರೆ, ತಾಯಿ ಮಗನನ್ನ ತುಂಬಾನೇ ಪ್ರೀತಿಯಿಂದ ಲಾಲನೆ ಪಾಲನೆ ಮಾಡಿರ್ತಾಳೆ. ಆ ಮಗನ ಪ್ರಪಂಚನೇ ತಾಯಿ ಆಗಿರ್ತಾಳೆ. ತನ್ನ ಎಲ್ಲ ಕನ್ಸನ್ನು ಮಕ್ಕಳ ಮೇಲೆ ಹಾಕಿ ಅವಳ ಸುಖವನ್ನ ಮಕ್ಕಳಲ್ಲಿ ನೋಡ್ತಾ ಇರ್ತಾಳೆ. ಆದ್ರೆ ಅಂತ ತಾಯಿ ಜೀವನದಲ್ಲಿ ಇನ್ನೊಂದು ಹೆಣ್ಮಗಳು ಬಂದಾಗ ಯಾವುದೇ ಒಂದು ಹೆಣ್ಣಿಗೆ ಕಷ್ಟ ಆಗತ್ತೆ. ಆದ್ರೆ ನೇಚರ್ ಲಾ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಒಂದು ಹಕ್ಕಿ ತನ್ನ ಮಗುವನ್ನ ತುಂಬಾ ಪ್ರೀತಿಯಾಗಿ ಬೆಳೆಸತ್ತೆ, ಆಯ್ತಾ. ಅದಕ್ಕೆ ರೆಕ್ಕೆ ಬಂದಾದ್ಮೇಲೆ ಅದು ಹಾರ್ ಹೋಗ್ಲೇಬೇಕು. ಅದು ನೇಚರ್ ಲಾ ಅಲ್ವಾ. ನಮ್ಗೆ ತುಂಬಾ ನಮ್ಮ ಮಗನ ಇಷ್ಟಪಡ್ತೀನಿ, ನನ್ನ ಮಗಳನ್ನ ಇಷ್ಟಪಡ್ತೀನಿ ಅಂತ ನಮ್ಮ ಹತ್ರನೇ ಇಟ್ಕೊಳ್ಳಿಕ್ಕೆ ಸಾಧ್ಯನಾ? ಇಲ್ಲ. ಪ್ರತಿಯೊಬ್ಬರಿಗೂ ಸಂಗಾತಿ ಬೇಕು. ನಾವು ಹೇಗೆ ಮನೆ ಬಿಟ್ಟು ನಮ್ಮ ಸಂಸಾರವನ್ನ ಹೂಡಿದೀವೋ ಹಾಗೆ ನಮ್ಮ ಮಕ್ಕಳು ಕೂಡ ಮುಂದೊಂದು ದಿನ ಆ ಸಂಸಾರವನ್ನ ಹೂಡ್ತಾರೆ. ಆದ್ರೆ ಆ ಅಕ್ಸೆಪ್ಟೆನ್ಸ್ ತುಂಬಾನೇ ಮುಖ್ಯ. ಆದ್ರೆ ಕೆಲವು ಹೆಣ್ಮಕ್ಳಿಗೆ ಏನ್ ಸಮಸ್ಯೆ ಆಗ್ತಿದೆ ಈಗಿನ ಜನರೇಷನ್ ಅಲ್ಲಿ, ಯಾಕಂತ ಹೇಳಿದ್ರೆ, ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಆ ಸಂಬಂಧದ ನಿಮ್ಮಲ್ಲಿ ಇರ್ತಕ್ಕಂತಹ ಸಮಸ್ಯೆನ ಮೂರನೇ ವ್ಯಕ್ತಿಗೆ ಹೇಳ್ಕೊಂಡ ಕೂಡ್ಲೆ ನೀವು ನಿಮ್ಮ ಸಂಸಾರದಲ್ಲಿ ಬೆರಕು ಬಿಡ್ಲಿಕ್ಕೆ ಶುರುವಾಯ್ತು ಅಂತಾನೆ ಅರ್ಥ. ಯಾಕಂತ ಹೇಳಿದ್ರೆ, ಇವತ್ತು ನಿಮ್ಗೆ ಸಮಸ್ಯೆ ಇದ್ರೆ ನಿಮ್ಮ ಹೆಂಡತಿಯೊಟ್ಟಿಗೆ ಅಥವಾ ಗಂಡನೊಟ್ಟಿಗೆ ಅವ್ರ ಹತ್ರನೇ ಕೂತ್ ಮಾತಾಡಿ. ಯಾವಾಗ ಮೂರನೇ ವ್ಯಕ್ತಿಗೆ ಅವಕಾಶವನ್ನ ಮಾಡ್ಕೊಡ್ತೀರಾ, ನಿಮ್ಮ ಪ್ರಾಬ್ಲಮ್ ಅನ್ನ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ಅಥವಾ ಮನೆಯವ್ರ ಹತ್ರ ಆಗಿರ್ಬೋದು, ಅವರು ಅವರ ಒಪಿನಿಯನ್ ಅನ್ನ ಹೇಳ್ತಾ ಹೋಗ್ತಾರೆ. ನಿಮ್ಗೆ ನಿಮ್ಮ ಸಂಗಾತಿ ಮೇಲೆ ಇನ್ನೂ ನೀವು ಒಪಿನಿಯೇಟೆಡ್ ಆಗ್ತೀರಾ, ಜಡ್ಜ್ಮೆಂಟಲ್ ಆಗ್ತಾ ಹೋಗ್ತೀರಾ. ಅದು ಇನ್ನು ಸಮಸ್ಯೆಯನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಹೊರತು ಆದ್ರೆ ಸೊಲ್ಯೂಷನ್ ಅನ್ನ ಕೊಡಲ್ಲ. ಅದರಲ್ಲೂ ಎಸ್ಪೆಷಲಿ ಇನ್ಲಾಸ್ ಅನ್ನ ಕೊಟ್ರೆ ನಿಮ್ಮ ಮದುವೆಯಲ್ಲಿ ಖಂಡಿತವಾಗ್ಲೂ ಮೆಸ್ಅಪ್ ಮಾಡ್ಬಿಡ್ತಾರೆ. ಯಾಕಂತ ಹೇಳಿದ್ರೆ, ನಿಮ್ಗೆ ಅಲ್ಲಿ ಏನಾಗಿರುತ್ತೆ ಅನ್ನೋದು ಗಂಡ ಹೆಂಡತಿಗೆ ಗೊತ್ತಿರುತ್ತೆ. ಒಂದು ಡೈವರ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಸಂಬಂಧದಲ್ಲಿ ಹೆಂಡತಿಗೆ ಅದಾದೊಂದು ಸ್ಟೋರಿ ಇರುತ್ತೆ, ಗಂಡನಿಗೆ ಒಂದು ಸ್ಟೋರಿ ಇರುತ್ತೆ, ಆಕ್ಚುಯಲ್ ಸ್ಟೋರಿನೇ ಬೇರೆ ಇರುತ್ತೆ. ಹಾಗಾಗಿ ಆ ಸಂಬಂಧ ಯಾಕೆ ಬೆರ್ಕು ಬೀಡಿದೆ ಅಂತ ಹೇಳಿದ್ರೆ, ಗಂಡ ಹೆಂಡತಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಅದ್ರಲ್ಲೂ ಹೆಣ್ಮಕ್ಳು ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ಲಾಸ್ ಸಮಸ್ಯೆಯಿಂದ ಹೆಚ್ಚಾಗಿ ಬಳಲ್ತಾ ಇರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ತಾನು ಹೇಳ್ದೆ ಇರೋದನ್ನು ಕೂಡ ಹೋಗಿ ಹೇಳಿ ಗಂಡನ ಮಧ್ಯೆ ಮತ್ತೆ ಹೆಂಡತಿ ಮಧ್ಯೆ ಇರ್ಸುಮುರ್ಸನ್ನ ತರ್ತಾರ ಪರಿಸ್ಥಿತಿ ಇರುತ್ತೆ. ಇದನ್ನ ಹೇಗೆ ಫೇಸ್ ಮಾಡೋದು ಅಂತ ಹೇಳಿದ್ರೆ, ಆದಷ್ಟು ನಿಮ್ಮ ಇನ್ಲಾಸ್ ಜೊತೆ ಕಮ್ಯುನಿಕೇಶನ್ ಅನ್ನ ಮಿನಿಮಲಿಸ್ಟಿಕ್ ಆಗಿ ಇಟ್ಬಿಡಿ. ಯಾಕಂತ ಹೇಳಿದ್ರೆ, ನೀವು ಇವಾಗ ಒಂದು ವರ್ಡ್ ಆನ್ಸರ್ ಅನ್ನ ಕೊಡ್ತಾ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಅದನ್ನ ಮ್ಯಾನುಪುಲೇಟ್ ಮಾಡಿ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಯಾಕಂತ ಹೇಳಿದ್ರೆ, ನಾವು ಕೆಲವು ಸತಿ ಏನೋ ಹೇಳಿರ್ತೀವಿ, ಅವ್ರು ಏನೋ ಅರ್ಥ ಮಾಡ್ಕೊಂಡಿರ್ತಾರೆ. ಇನ್ನೊಂದ್ಸತಿ ಅದನ್ನ ಹೇಳುವಾಗ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲರೂ ಸೇರಿಸ್ತಾರೆ. ಹಾಗಾಗಿ ನೀವು ಒಂದ್ ವರ್ಡ್ ಆನ್ಸರ್ ಅನ್ನ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಅದನ್ನ ಯಾವುದೇ ತರ ಕಥೆಯಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಮತ್ತೆ ನಿಮ್ಗೆ ಕೆಲವು ಸತಿ ನೋಡಿ, ಈಗ ನಾನು ನಿಮ್ಗೆ ಸಿಟ್ಟು ಬರ್ಸ್ಬೇಕು ಅಂತ ಅನ್ಕೋತೀನಿ, ಬೇಕಂತ ನಾನು ನಿಮ್ನ ಇರಿಟೇಟ್ ಮಾಡ್ತಿರ್ತೀನಿ. ನೀವು ಯಾವಾಗ ಇರಿಟೇಟ್ ಆಗ್ತೀರಾ, ಆಗ ನನಗೊಂಥರ ಒಂದು ಖುಷಿ ಸಿಗತ್ತೆ. ಯಾರೇ ಆಗಿರ್ಲಿ, ನಮ್ಮನ್ನ ಇರಿಟೇಟ್ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ನೀವು ಇರಿಟೇಟ್ ಆಗ್ಲಿ ಅಂತ, ಸಿಟ್ಟು ಮಾಡ್ಕೊಳ್ಳಿ, ಕೋಪ ಮಾಡ್ಕೊಳ್ಳಿ ಅಂತ, ಜಗಳ ಆಗ್ಲಿ ಅಂತ. ನೀವು ಯಾವಾಗ ರಿಯಾಕ್ಟ್ ಮಾಡ್ತಾ ಹೋಗ್ತೀರಾ, ಅವರಿಗೆ ಒಂದು ಸೆಡಿಸ್ಟಿಕ್ ನೇಚರ್ ಅಲ್ಲಿ ಇರ್ತಾರೆ, ಅವ್ರಿಗೊಂದು ಖುಷಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಮುಖವನ್ನ ನ್ಯೂಟ್ರಲ್ ಎಕ್ಸ್ಪ್ರೆಷನ್ ಇಟ್ಕೊಳ್ಳಿ. ಕೋಪನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಸಿಟ್ಟು ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ನ್ಯೂಟ್ರಲ್ ಎಕ್ಸ್ಪ್ರೆಷನ್ ಅನ್ನ ಇಟ್ಕೊಳ್ಳಿ. ಮತ್ತೆ ನಾವು ಸೈಕಾಲಜಿಲಿ ಹೇಳ್ತಾ ಹೋಗ್ತೀವಿ, ಯಾವಾಗ ನಾವು ಎಮೋಷನ್ಸ್ ಅನ್ನ ಸಪ್ರೆಸ್ ಮಾಡ್ತಾ ಹೋಗ್ತೀವಲ್ಲ, ಯಾವ್ದೋ ಒಂದು ಇವಾಗ ಎಮೋಷನ್ಸ್ ಬರುತ್ತೆ, ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಎಲ್ಲವನ್ನು ಸಪ್ರೆಸ್ ಮಾಡ್ಕೊಂಡು ನಾವು ಕೋಪ ತೋರಿಸ್ಬಾರ್ದು, ಸಿಟ್ಟು ತೋರಿಸ್ಬಾರ್ದು ಅಂತ ಹೇಳ್ತೀವೋ, ನಮ್ಗೆ ಅದು ಯಾವ್ದಾದ್ರು ಒಂದು ರೀತಿಯಲ್ಲಿ ತೋರ್ಸತ್ತೆ. ಇಲ್ಲಾಂದ್ರೆ ಕುತ್ತಿಗೆ ನೋವು ಬರೋದಾಗಿರ್ಬೋದು, ಥೈರಾಯ್ಡ್ ಆಗೋದಾಗಿರ್ಬೋದು, ಅದರಲ್ಲಿ ಹೆಣ್ಮಕ್ಳಿಗೆ ಹೀಗಾಗಿ ಹಲವಾರು ಸೈಕಾಲಜಿಕಲ್ ಪ್ರಾಬ್ಲಮ್ ಇಂದ ಓವರ್ ಆಗಿ ಯೋಚನೆ ಮಾಡಿ ಮೆಂಟಲ್ ಇಲ್ನೆಸ್ ಇದೆಲ್ಲ ಬರ್ತಾ ಹೋಗುತ್ತೆ. ಎಮೋಷನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಕೋಪ ಮಾಡ್ಕೊಳ್ಳಿ. ಹೇಗಂತ ಹೇಳಿದ್ರೆ ಅಂತ
ಹಮ್ ಮಾಡ್ತಾ ಇರಿ. ಯಾಕಂತ ಹೇಳಿದ್ರೆ ನೀವು ಮಾತಾಡ್ದಂಗೂ ಆಗತ್ತೆ, ರೆಸ್ಪಾಂಡ್ ಮಾಡ್ದಂಗೂ ಆಗತ್ತೆ. ಮುಖವನ್ನ ನ್ಯೂಟ್ರಲ್ ಎಕ್ಸ್ಪ್ರೆಷನ್ ಅಲ್ಲಿ ಇಟ್ಕೊಂಡಾಗ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡ್ದಂಗೂ ನಿಮ್ಗೆ ಸಬ್ ಕಾನ್ಶಿಯಸ್ಲಿ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿ ಒಂದು ಸ್ಟೇಟ್ಮೆಂಟ್ಗೆ ರಿಯಾಕ್ಟ್ ಮಾಡ್ಬೇಕನ್ನೋದಿಲ್ಲ. ಆದಷ್ಟು ಮಿನಿಮಲ್ ಕಾನ್ವರ್ಸೇಷನ್ ಇಟ್ಕೊಳ್ಳಿ. ನೋಡಿ, ಯಾರೇ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ನಿಮ್ಮನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ರೆ ಡಿಸ್ಟೆನ್ಸ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದೆಮ್. ನಾವ್ ಯಾರೇ ಆಗಿರ್ಲಿ, ನಮ್ಮನ್ನ ಯಾರಾದ್ರೂ ಅಗೌರವದಿಂದ ನೋಡ್ತಾ ಇದ್ರೆ ಅವರಿಂದ ದೂರ ಉಳಿದ್ಬಿಡಿ. ಅದ್ ಎಂಥದೇ ಸಂಬಂಧ ಆಗಿರ್ಲಿ, ಎಂಥದೇ ಒಂದು ಇದಾಗಿರ್ಲಿ, ಗೌರವ ಅನ್ನೋದು ತುಂಬಾನೇ ಮುಖ್ಯ. ಯಾಕಂತ ಹೇಳಿದ್ರೆ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲಿರುತ್ತೋ ಅಲ್ಲಿ ಸೆಲ್ಫ್ ಎಸ್ಟೀಮ್ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ನೀವು ಜೀವನದಲ್ಲಿ ಮುಂದೆ ಏನಾದ್ರೂ ಲೈಫಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾನೇ ಮುಖ್ಯ. ಯಾಕಂತ ಹೇಳಿದ್ರೆ ಯಾವ ಮನುಷ್ಯ ತನ್ನ ರೆಸ್ಪೆಕ್ಟ್ ಅನ್ನ ಕಾಪಾಡ್ಕೋತಾ ಹೋಗ್ತಾನೋ ಅವನು ತುಂಬಾ ಎತ್ತರಕ್ಕೆ ಬೆಳೀತಾ ಹೋಗ್ತಾನೆ. ಅವನಿಗೆ ಆರನೇ ಬೇರೆ ತರ ಇರುತ್ತೆ, ಅವನಿಗೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ನೀವು ಎಷ್ಟೇ ಜನ ನಿಮ್ಮ ಮಧ್ಯದಲ್ಲಿ ಇರಲಿ, ನಿಮ್ಗೊಂದು ಆಕರ್ಷಣಿಕ ನೀವು ಜನನ ಮ್ಯಾಗ್ನೆಟ್ ರೀತಿ ಸೆಳಿಲಿಕ್ಕೆ ಶುರು ಮಾಡ್ತೀರಾ ಯಾವಾಗ ನಿಮ್ಗೆ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ರೆಸ್ಪೆಕ್ಟ್ ಈ ಮೂರು ಯಾವಾಗ ಇರುತ್ತೆ, ನಿಮ್ಮಲ್ಲಿ ಆ ಆರನೇ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಅತ್ತೆ ಮಾವ ಯಾರಾದ್ರೂ ಹೀಗೆ ಮಾಡ್ತಾ ಇದ್ರೆ ಆದಷ್ಟು ಮಿನಿಮಲ್ ಕಾನ್ವರ್ಸೇಷನ್ ಇಡಿ. ಮತ್ತೆ ನಿಮ್ಗೆ ಗೊತ್ತಿರತ್ತೆ ಅವ್ರು ನಾಟಕ ಮಾಡ್ತಾ ಇದ್ದಾರೆ, ಗೊತ್ತಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಅಂತ. ಆದ್ರೆ ನಿಮ್ ಗಂಡನ ಹತ್ರ ಹೋಗಿ ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಗೊತ್ತಾ, ಅವ್ರಿಗೆ ಏನೇ ಮಾಡಿದ್ರು ಇನ್ನೂ ಟ್ರಿಗರ್ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಅವರ ಫಂಡಮೆಂಟಲ್ ಬೇಸಿಕ್ ರಿಲೇಶನ್ಶಿಪ್ ಅವರ ತಂದೆ ತಾಯಿ ಜೊತೆ ಇದ್ದೇ ಇರುತ್ತೆ. ಆ ಬಾಂಡಿಂಗ್ ಅನ್ನ ನಾವು ಇವತ್ತು ನಾಳೆ ಬಂದು ಅದನ್ನ ಚೇಂಜ್ ಮಾಡ್ಲಿಕ್ಕೆ 100% ಸಾಧ್ಯ ಇಲ್ಲ. ನಮಗೆ ಏನ್ ಇಷ್ಟ ಇರಲ್ವೋ ಅದನ್ನ ಇಗ್ನೋರ್ ಮಾಡೋದು ಬೆಸ್ಟ್. ಯಾಕಂತ ಹೇಳಿದ್ರೆ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳ್ತಾರೆ. ಯಾವಾಗ ನಮ್ಗೆ ಅದು ಇಷ್ಟ ಆಗದೆ ಇರುವಾಗ ಅದನ್ನ ದೂರ ಇರೋದು ಒಳ್ಳೇದು ಹೊರತು ಅದಕ್ಕೆ ಹೆಚ್ಚು ಶಕ್ತಿ ಕೊಟ್ಟು, ಅದಕ್ಕೆ ಎನರ್ಜಿ ಕೊಟ್ಟು ನಮ್ಮ ಜೀವನವನ್ನ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಕೆಲವು ಸತಿ ಏನಾಗುತ್ತೆ, ಜಾಯಿಂಟ್ ಫ್ಯಾಮಿಲಿಲಿ ಇರ್ತೀವಿ, ಅವರ ಅನಶ್ವಕ್ಕಾಗಿ ಯಾವಾಗ ನಿಮ್ಗೆ ಅದು ತುಂಬಾ ಟಾಕ್ಸಿಕ್ ಅನ್ಸುತ್ತೆ, ನಿಮ್ಮ ಮೆಂಟಲ್ ಹೆಲ್ತ್ ಕುಗ್ಗಿಸ್ತಾ ಇರುತ್ತೋ, ನಿಮ್ಮ ಗಂಡನಿಗೆ ಕನ್ವಿನ್ಸ್ ಮಾಡಿ ಒಂದೇ ಕಮ್ಯುನಿಟಿಲಿ ಇರೋಣ ಅಥವಾ ಒಂದೇ ಅಕ್ಕಪಕ್ಕದಲ್ಲಿ ಇರೋಣ, ನನಗಿನ್ನ ಆಗೋದೇ ಇಲ್ಲ ಅಂತ ಹೇಳಿದಾಗ ಕನ್ವಿನ್ಸ್ ಮಾಡಕ್ಕೆ ಶುರು ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಮೆಂಟಲ್ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್. ನಾಳೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ತಾಯಿ ಆಗಿರ್ಬೇಕು, ತಂದೆ ಆಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲವೂ ಖುಷಿಯಾಗಿರ್ಬೇಕು. ಹಾಗಾಗಿ ಈ ಬೌಂಡ್ರೀಸ್ ಅನ್ನ ಹಾಕ್ತಾ ಹೋಗಿ. ಮತ್ತೆ ನಾವು ಯಾವಾಗ್ಲೂ ಅವ್ರು ಚೆನ್ನಾಗಿದ್ರೆ ಮತ್ತೆ ನಿಮ್ಮ ಗಂಡನ ವೀಕ್ನೆಸ್ ಅನ್ನ ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಯಾವಾಗ್ಲೂ ಸರಿ ಅವ್ರು ಅದಕ್ಕೆ ಸೆಟ್ ಮಾಡ್ಕೋತಾರೆ, ಇಲ್ಲ ನೀವು ಅಮ್ಮ ನೀವು ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಅಂತ ಹೇಳಿ ನಿಮ್ಮ ಪವರ್ ಅನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಆಗಿರ್ಲಿ, ನಿಮ್ಮ ಗಂಡನ ಮಧ್ಯೆ ಆ ಕಮ್ಯುನಿಕೇಶನ್ ಬ್ರಿಡ್ಜ್ ಅನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಯಾವತ್ತೂ ನೋಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಕಮ್ಯುನಿಕೇಶನ್. ನಿಮ್ಮ ಗಂಡನ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಬೇರೆಯವ್ರು ಯಾರು ಏನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ತರ ಮೈಂಡ್ ಟ್ರಿಕ್ಸ್ ಮಾಡುವಾಗ ಅವರಿಂದ ದೂರ ಉಳಿದ್ಬಿಡೋದು ಬೆಟರ್. ಯಾಕಂತ ಹೇಳಿದ್ರೆ ಯಾವಾಗಲೇ ಆಗ್ಲಿ ಯಾರೇ ನೀವು ಹೇಳೋದೊಂದೊಂದು ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಮ್ಯಾನಿಪುಲೇಟ್ ಮಾಡೋದಕ್ಕಿಂತ ಕಾನ್ವರ್ಸೇಷನ್ ಅನ್ನ ಮಿನಿಮಲ್ ಆಗಿ ಇಟ್ಟಿರಿ, ಮುಖದ ಎಕ್ಸ್ಪ್ರೆಷನ್ ಅನ್ನ ನ್ಯೂಟ್ರಲ್ ಆಗಿ ಇಟ್ಟಿರಿ. ಮತ್ತೆ ನಿಮ್ಮ ಅತ್ತೆ ಮಾವ ಬಗ್ಗೆ ಆಗ್ಲಿ ನಿಮ್ಮ ಗಂಡನ ಹತ್ರ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದಷ್ಟು ನಿಮ್ಮ ಗಂಡ ಅಥವಾ ನಿಮ್ಮ ಸ್ಪೌಸ್ ನಿಮ್ಮನ್ನ ಹೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಯಾರಿಗೂ ತಮ್ಮ ತಂದೆ ತಾಯಿಗಳ ಬಗ್ಗೆ ಕೆಟ್ಟದಾಗಿ ಕೇಳಕ್ಕೆ ಇಷ್ಟಪಡಲ್ಲ ಅಲ್ವಾ, ಎಂತವರೇ ಆಗಿರ್ಲಿ. ಅವ್ರಿಗೆ ಗೊತ್ತಿರುತ್ತೆ ತನ್ನ ತಾಯಿ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ, ತಂದೆ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅಂತ ಯಾರಿಗಾಗ್ಲಿ ಗೊತ್ತೇ ಇರುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಸಣ್ಣ ವಯಸ್ಸಿಂದ ಅವರನ್ನ ನೋಡಿರ್ತಾರೆ. ಹಾಗಾಗಿ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಆದಷ್ಟು ಅಡ್ಜಸ್ಟ್ ಮಾಡ್ಲಿ. ನಂತರ ಆಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ನಿರ್ಧಾರಕ್ಕೆ ನೀವು ಗಂಡ ಹೆಂಡತಿ ಕೂತು ಬರೋದು ಉತ್ತಮ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.